ವಾಟಾಳ್ ನಾಗರಾಜ್ ಅವರ ನೇತೃತ್ವದ ಕೆಲ ಕನ್ನಡ ಪರ ಸಂಘಟನೆಗಳು ನಾಳೆ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಬಂದ್ಗೆ ಒಂದಿಷ್ಟು ಕಾರಣಗಳನ್ನು ಕೊಟ್ಟಿದ್ದಾರೆ. 20-25 ಕಾರಣಗಳನ್ನು ಪಟ್ಟಿ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಬಂದ್ ಆಗಬೇಕು, ಯಾಕಾಗಿ ನಾವು ಬಂದ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣಗಳನ್ನು ಕೊಟ್ಟಿದ್ದಾರೆ. ಅದು ಕಿತ್ತೂರು ಕರ್ನಾಟಕ ಅಭಿವೃದ್ಧಿ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ, ಕಾರವಾರದ ಬಂದರು ಅಭಿವೃದ್ಧಿ, ಮರಾಠೆ ಪುಂಡರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಬೇಕು ಸೇರಿ ಹಲವು ಕಾರಣಗಳನ್ನು ಕೊಟ್ಟಿದ್ದಾರೆ. ಸದ್ಯ ಬಂದ್ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಸಂಘಟನೆಗಳು ಬೇಷರತ್ತು ಬೆಂಬಲ ಕೊಟ್ಟಿದ್ದಾವೆ. ಅಂದರೆ ನಮ್ಮದು ಸಂಪೂರ್ಣ ಬೆಂಬಲ ಇದೆ ಅಂತ. ಇನ್ನು ಬಹುತೇಕ ಸಂಘಟನೆಗಳು ಹೇಳ್ತಾ ಇರೋದು ನಮ್ಮದು ನೈತಿಕ ಬೆಂಬಲ, ಮಾರಲ್ ಸಪೋರ್ಟು, ಅಂದರೆ ಅದು ಸೇಫ್ ಗೇಮ್, ನಾವು ಸಪೋರ್ಟ್ ಮಾಡಿದ್ದೀವಿ ಅಂತಲೂ ಆಗಬೇಕು ಮತ್ತು ಅದರಲ್ಲಿ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ದೀವಿ ಅಂತ ಕೇಳಿದ್ರೆ ಅದು ತಲೆ ಕೆಡಿಸ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅಥವಾ ಮದ್ಯ ಮಾರಾಟಗಾರರ ಸಂಘ, ನಾವು ಬೆಂಬಲ ಹೆಂಗೆ, ನಮ್ಮದು ಮಾರಲ್ ಸಪೋರ್ಟು ಅಂತಂದರೆ ಅಂಗಡಿಯೆಲ್ಲ ಓಪನ್ ಇರುತ್ತೆ, ಆದರೂ ಸಪೋರ್ಟ್ ನಮ್ಮದು ಅನ್ನೋ ರೀತಿಯಲ್ಲಿ ಬೆಂಬಲಗಳು ಸಿಗ್ತಾ ಇದೆ. ಈಗ ಜಿಲ್ಲಾ ವೈಸ್ ನೋಡ್ತಾ ಹೋಗೋಣ, ನಾವು ಯಾವ ಜಿಲ್ಲೆಯಲ್ಲಿ ಏನು ಬೆಂಬಲ ಸಿಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್ ನೇರ ಸಂಪರ್ಕದಲ್ಲಿ. ನಂದೀಶ್, ಕನ್ನಡ ಪರ ಹೋರಾಟ ನಡೆಯುತ್ತೆ ಅಂತ ಆದಂಥ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚು ಬೆಂಬಲ ಸಿಗೋದು ಮಂಡ್ಯ ಜಿಲ್ಲೆಯಿಂದಲೇ. ಈ ಬಾರಿ ಹೆಂಗಿದೆ, ಸಪೋರ್ಟ್ ಸಿಗ್ತಾ ಇದೆಯಾ, ಯೋಚನೆಗಳು ಸಂಘಟನೆಗಳು ಮಾಡಿದ್ದಾವ ನಾಳೆ ಬಂದಿನ ವಿಚಾರಕ್ಕೆ? ಖಂಡಿತ ರಕ್ಷತ್, ನಾಡು ನುಡಿ ಜಲದ ವಿಚಾರದಲ್ಲಿ ಮಂಡ್ಯ ಜಿಲ್ಲೆಯ ಜನರು ಹೋರಾಟಕ್ಕೆ ಇಳಿದ್ರೆ ಅದು ದೊಡ್ಡ ಮಟ್ಟದಲ್ಲೇ ಇರುತ್ತೆ. ಅದೇ ನಿಟ್ಟಿನಲ್ಲಿ ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕರೆಯನ್ನು ಕೊಟ್ಟಿದೆ. ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗ ಕನ್ನಡ ಸೇನೆ ಏನು ಕರವೇ, ಪ್ರವೀಣ್ ಶೆಟ್ಟಿ ಬಣ, ಶಿವರಾಮೇಗೌಡರ ಬಣ ಸೇರಿದಂತೆ ರೈತ ಪರ ಸಂಘಟನೆಗಳು ಕೂಡ ಈಗಾಗಲೇ ಬೆಂಬಲವನ್ನು ಕೊಟ್ಟಿದ್ದೆ. ಆದರೆ ಒಂದಷ್ಟು ಆಟೋ ಚಾಲಕರು ಕೂಡ ಈಗಾಗಲೇ ಬಂದ್ಗೆ ಬೆಂಬಲವನ್ನು ಕೊಡ್ತೀವಿ ಎಂಬ ಮಾತುಗಳನ್ನ ಹೇಳಿದ್ದಾರೆ. ಆದರೆ ವರ್ತಕರು ಹಾಗೆ ಹೋಟೆಲ್ ಮಾಲೀಕರು ಇದುವರೆಗೂ ಕೂಡ ಬಂದ್ಗೆ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿಲ್ಲ. ಆದರೆ ನೈತಿಕ ಬೆಂಬಲವನ್ನು ನಾವು ಕೊಡ್ತೇವೆ, ಅಂದರೆ ಅಂಗಡಿ ಮುಂಗಟ್ಟುಗಳೆಲ್ಲವನ್ನೂ ಕೂಡ ಓಪನ್ ಮಾಡಿ ನಾವು ನೈತಿಕವಾಗಿ ನಿಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತೀವಿ ಎಂಬ ಒಂದು ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಆದರೆ ಬಂದ್ ಎಫೆಕ್ಟ್ ನಾಳೆ ಬೆಳಿಗ್ಗೆ 10 ಗಂಟೆಯ ಬಳಿಕ ತಿಳಿಯುತ್ತೆ. ಯಾಕೆಂದರೆ ಮಂಡ್ಯದಲ್ಲಿ ಕಾವನ್ನು ಪಡ್ಕೊಳ್ಳುವಂಥದ್ದು ಸುಮಾರು 10 ಗಂಟೆವರೆಗೆ, ಅಂದರೆ ಒಂದಷ್ಟು ಪ್ರತಿಭಟನೆಗಳೆಲ್ಲವೂ ಕೂಡ ಸಾಗುತ್ತೆ. ಆದರೆ ಬಂದ ಎಫೆಕ್ಟ್ ನೋಡಬೇಕು ಅಂತಂದರೆ ನಾಳೆ ಬೆಳಿಗ್ಗೆ 10 ಗಂಟೆಯ ನಂತರ ನೋಡಬೇಕಾಗುತ್ತೆ. ಸದ್ಯ ವರ್ತಕರು ಇಲ್ಲಿ ಅಂಗಡಿ ಮಾಲೀಕರೊಬ್ಬರು ಇದ್ದಾರೆ, ನೇರವಾಗಿ ಮಾತನಾಡಿಸ್ತೀನಿ. ಸರ್, ನಾಳೆ ವಾಟಾಳ್ ನಾಗರಾಜರವರು ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ, ಕನ್ನಡ ಪರ ಸಂಘಟನೆಗಳೆಲ್ಲವೂ ಕೂಡ ಸೇರಿ. ಅದಕ್ಕೆ ನಿಮ್ಮ ಬೆಂಬಲ ಇದೆಯಾ ಸರ್ ಅಂಗಡಿ ಮಾಲೀಕರಾಗಿ? ನಮ್ಮ ಬೆಂಬಲ ಇದೆ, ನಮ್ಮ ಬೆಂಬಲ 100% ಇದೆ. ಯಾಕೆ ಕಾವೇರಿ ನೀರು ಜಲ ಬತ್ತು ಅಂದರೆ ಮಂಡ್ಯದ ಯಾವತ್ತೂ ಇದ್ದೇ ಇರ್ತದೆ, ಜೊತೆಲಿ ಇದ್ದೇ ಇರ್ತದೆ ಬೆಂಬಲ. ನಮ್ಮ ಬೆಂಬಲ ಇದೆ. ಅದು ಅಲ್ಲಿ ಹೋಗಿ ಅವರು ಒಪ್ಪಿಟ್ಟು ಅಲ್ಲೆಲ್ಲ ಗಲಾಟೆ ಮಾಡಬಾರ್ದೈತೆ, ಅಲ್ಲಿ ಇದರಲ್ಲೇ ಮಾಡಿದ್ದಾರೆ. ನಮ್ಮದೊಂದು ಬೆಂಬಲ ಇದೆ ನಮ್ಮದು. ಅವರೆಲ್ಲ ಪ್ರತಿಭಟನೆ ಮಾಡ್ತಾರೆ ಸರ್, ಅದರಲ್ಲೂ ಭಾಗವಹಿಸ್ತೀರಾ ಅಥವಾ ಅಂಗಡಿ ಮುಂಗಟ್ಟುಗಳನ್ನ ತೆರೆದು ನೈತಿಕ ಬೆಂಬಲ ಕೊಡ್ತೀರಾ ಅಥವಾ ಬಂದ್ ಮಾಡಿ ಬೆಂಬಲವನ್ನು ಕೊಡ್ತೀರಾ? ಇಲ್ಲ, ನಾವು ಅಂಗಡಿ ಬಾಗಿಲು ತೆಗೆದು ನೈತಿಕವಾಗಿ ಬೆಂಬಲ ಕೊಡ್ತೀವಿ ನಾವು. ಇದಿಷ್ಟು ರಕ್ಷತ್ ಅಂಗಡಿ ಮಾಲೀಕರ ಮಾತುಗಳಾಗ್ತಾ ಇರುವಂಥದ್ದು. ಅಂದರೆ ನಾವು ನೈತಿಕವಾಗಿ ಬೆಂಬಲವನ್ನು ಕೊಡ್ತೇವೆ, ನಮ್ಮ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಆದರೆ ಮಂಡ್ಯದಲ್ಲಿ ಬಂದ್ ಯಶಸ್ವಿ ಆಗುವಂಥದ್ದು ಬಹುತೇಕ ಫಿಕ್ಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಒಂದು ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿರುವಂತಹ ಬಂದ್ಗೆ ಮಂಡ್ಯದಲ್ಲಿ ರೈತ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಬಲ ಸಿಕ್ಕಂತೆ ಈ ಒಂದು ಬಂದ್ಗೆ ಆಗುವಂಥದ್ದು. ಯಾಕೆಂದರೆ ಮಂಡ್ಯದಲ್ಲಿ ರೈತರು ಕಾವೇರಿ ವಿಚಾರದಲ್ಲಿ ಹೋರಾಟಕ್ಕೆ ಧುಮುಕಿದ್ರೆ ಅದು ಒಂದು ರೀತಿ ಕೇಂದ್ರ ಸರ್ಕಾರಕ್ಕೂ ಬಿಸಿ ತಟ್ಟಬೇಕು, ಅದೇ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೂ ಬಿಸಿ ತಟ್ಟಬೇಕು. ಆ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡುವಂತಹ ರೈತ ಸಂಘ ಇಲ್ಲಿ ಇರುವಂಥದ್ದು. ರೈತರು ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾಳೆ ಏನು MES ಪುಂಡರ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಕೊಟ್ಟಿರುವಂತಹ ಬಂದ್ಗೆ ರೈತ ಸಂಘ ಬೆಂಬಲವನ್ನು ಕೊಟ್ಟಿರುವಂಥದ್ದು, ರೈತ ಸಂಘಟನೆಗಳು. ಆ ನಿಟ್ಟಿನಲ್ಲಿ ದೊಡ್ಡ ಬಲ ಸಿಕ್ಕಂತೆ ಆಗ್ತದೆ. ಅಂದರೆ ಎಲ್ಲ ಒಂದು ಕಡೆ ಅಂಗಡಿ ಮುಂಗಟ್ಟುಗಳು ತೆರಿಬಹುದು, ಆದರೆ ಬಂದ್ನ ಬಿಸಿ ದೊಡ್ಡ ಮಟ್ಟದಲ್ಲಿ ತಟ್ಟುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಲೇ ಹೇಳ್ಬೋದು. ರಕ್ಷತ್, ಥ್ಯಾಂಕ್ ಯು ನಂದೀಶ್ ಮಾಹಿತಿಗೆ. ಒಟ್ಟಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬಂದ್ಗೆ ಬೆಂಬಲ ಸಿಗಬಹುದು ಅನ್ನುವಂಥ ಸಾಧ್ಯತೆ ಇದೆ. ಬಟ್ ಅಂಗಡಿ ಮುಂಗಟ್ಟುಗಳು ಕ್ಲೋಸ್ ಆಗುತ್ತಾ ಅಥವಾ ಮಂಡ್ಯದಲ್ಲೇ ಬೆಂಬಲ ಸಿಗದಿದ್ದರೆ ಕರ್ನಾಟಕದಲ್ಲಿ ಆ ಬಂದ್ ಯಾವ ರೀತಿ ಇರಬಹುದು ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಯಾಕಂತಂದರೆ ಕರ್ನಾಟಕದಲ್ಲಿ ನಡೆದಂಥ ಬಹುತೇಕ ಬಂದ್ ಇರ್ಬೋದು, ಪ್ರತಿಭಟನೆಗಳು ಇರ್ಬೋದು, ಹರತಾಳ ಇರ್ಬೋದು, ಇದೆಲ್ಲದಕ್ಕೆ ಕನ್ನಡ ಪರ ಹೋರಾಟ ಅಂತ ಬಂದಾಗ ಅತ್ಯಂತ ಹೆಚ್ಚು ಬೆಂಬಲ ಎಲ್ಲಿಂದ ಸಿಗುತ್ತೆ ಅಂತಂದರೆ ಮಂಡ್ಯ ಜಿಲ್ಲೆಯಿಂದ ಸಿಗುತ್ತೆ. ಈ ಬಾರಿ ಯಾವ ರೀತಿ ಬೆಂಬಲ ಸಿಗುತ್ತೆ ಅನ್ನುವಂಥ ಕುತೂಹಲ ಇದೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.